ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮಿಕ್ಸ್ ಮಸಾಲ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ಒಂದು ರೆಸಿಪಿ ಏನಪ್ಪ ಅಂತ ಹೇಳಿದ್ರೆ, ಸಾಯಂಕಾಲದ ಟೈಮಲ್ಲಿ ಟೀ ಜೊತೆ ಅಥವಾ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಅವಲಕ್ಕಿಯಿಂದ ಯಾವ ರೀತಿ ಒಂದು ಸ್ನ್ಯಾಕ್ಸ್ ಮಾಡ್ಕೋಬೋದು ಅಂತೇಳಿ ನನಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಕುರುಮ್ ಅಂತಕ್ಕಂಥ ಒಂದು ಅವಲಕ್ಕಿ ಚೂಡವನ್ನು ನಾನಿವತ್ತು ಮಾಡ್ತಾಯಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ನೋಡಿ, ಒಲೆ ಹಚ್ಕೊಂಡ್ಬಿಟ್ಟು ಈ ರೀತಿ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಆ ಪಾತ್ರೆ ಸ್ವಲ್ಪ ಕಾಯಬೇಕು. ಕಾದ ನಂತರ ಏನು ಮಾಡಬೇಕಂದ್ರೆ, ಪೇಪರ್ ಅವಲಕ್ಕಿಯನ್ನು ತೊಗೋಬೇಕು. ಪೇಪರ್ ಅವಲಕ್ಕಿಯನ್ನು ತೊಗೊಂಡ್ಬಿಟ್ಟು ಸ್ವಲ್ಪನೇ ಅದರಲ್ಲಿ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಮೊದಲೇದಾಗಿ ಈ ಅವಲಕ್ಕಿನ ಏನು ಮಾಡಬೇಕು ಅಂದರೆ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ರೀತಿ ತಳ ಇಡಲಿಕ್ಕೆ ಇಡಬಾರ್ದು. ಲೋ ಫ್ಲೇಮಲ್ಲಿ ಇಟ್ಟು ನೀವು ಹುರ್ಕೋಬೇಕಾಗತ್ತೆ. ಲೋ ಫ್ಲೇಮಲ್ಲಿಟ್ಟು ನೀಟಾಗಿ ಈ ಅವಲಕ್ಕಿನ ಹುರ್ಕೋಬೇಕು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡಿ, ನಮಗೂ ಕೂಡ ವಿಡಿಯೋ ಮಾಡಲಿಕ್ಕೆ ಉತ್ಸಾಹ ಇರುತ್ತೆ. ಆಮೇಲೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿ, ಅಂದರೆ ಡೀಟೇಲಾಗಿ ಎಲ್ಲ ಯಾವ ರೀತಿ ಮಾಡಬೇಕಂತೇಳಿ ತುಂಬ ಚೆನ್ನಾಗಿ ಬರುತ್ತೆ. ಈ ಅವಲಕ್ಕಿ ಕುರುಮ್ ಅಂತೇಳಿ ನೀವು ಎಷ್ಟೇ ದಿನ ಇಟ್ಕೊಂಡು ತಿಂದರೂ ಕೂಡ ಏನಿರುತ್ತೆ, ಕುರುಮ್ ಅಂತಾನೆ ಅಂತ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದೊಂದು ವಿಡಿಯೋ ಏನಾಗಿದೆ ಸ್ಕಿಪ್ ಆಗಿದೆ. ನಾನು ಇನ್ ಡೀಟೇಲಾಗಿ ಎಲ್ಲ ಈಗಲೇ ಹೇಳ್ತಾ ಇದ್ದೀನಿ ನಿಮ್ಗೆ. ಇದಕ್ಕೇನು ಬೇಕಪ್ಪ ಅಂತ ಹೇಳಿದ್ರೆ, ಹಸಿಮೆಣ್ಸಿನ್ಕಾಯಿ ಬೇಕು, ಪುಟಾಣಿ ಬೇಕು, ಶೇಂಗಾ ಬೇಕು ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟಿದ್ದರೆ ಈ ಅವಲಕ್ಕಿ ನಾವು ರೆಡಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಎಷ್ಟು ಬೇಕಾದರೂ ಮಾಡಿಟ್ಕೊಂಡು ನಾವು ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟು ನಾವು ಯಾವಾಗ ಬೇಕು ಆವಾಗೆಲ್ಲ ತಿನ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಡೈರೆಕ್ಟಾಗಿ ಕೂಡ ಕೆಲವೊಬ್ಬರು ಮಾಡ್ತಾರೆ. ಈ ಪೇಪರ್ ಅವಲಕ್ಕಿನ ಡೈರೆಕ್ಟಾಗಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಇಷ್ಟು ಟೇಸ್ಟ್ ಬರೋದಿಲ್ಲ. ಈ ರೀತಿ ನೀವು ಹುರಿದ್ಬಿಟ್ಟು ಮಾಡಿ ನೋಡಿ ಒಂದು ಸಾರಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಎಷ್ಟು ಕುರುಮ್ ಅನ್ನುತ್ತೆ ಅಂತೇಳಿದರೆ ನಿಮಗೆ ಮಾಡಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತಿದೆ. ಹುರಿದು ಮಾಡೋದ್ರಿಂದ ಅವಲಕ್ಕಿ ಕುರುಮ್ ಅನ್ನುತ್ತೆ. ಈ ಪೇಪರ್ ಅವಲಕ್ಕಿ ಇದು ಏನಾಗಿರುತ್ತೆ ಅಂದರೆ ಕುರುಮ್ ಅಂತಿರೋದಿಲ್ಲ. ತೆಳ್ಳಗಿರುತ್ತೆ, ಬಟ್ ಕುರುಮ್ ಅಂತಿರೋದಿಲ್ಲ. ಈ ರೀತಿ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಇದು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ತುಂಬ ಟೈಮ್ ಹಿಡಿಯುತ್ತೆ ಹುರ್ಕೋಬೇಕಾದ್ರೆ. ತಳ ಇಳಿಸ್ಬಾರ್ದು. ಜೋರು ಇಟ್ಬಿಟ್ಟು ಒಲೆ ಜೋರು ಇಟ್ಬಿಟ್ಟು ಹುರಿದ್ಬಿಟ್ರೆ ಬೇಗ ಆಗುತ್ತೆ ಅಂತೇಳಿ ಒತ್ತೋಗ್ಬಿಡ್ತಾವೆ ಅವಲಕ್ಕೆಲ್ಲ. ಸೊ ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ನಿಧಾನಕ್ಕೆ ಇದನ್ನೆಲ್ಲ ಹುರ್ಕೋಬೇಕು. ಗೊತ್ತಾಗುತ್ತೆ ಅವಲಕ್ಕಿ ಫಸ್ಟ್ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಆಗುತ್ತೆ ಅಂಥೇಳಿ ನೀವು ನೋಡ್ಬೋದು. ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದನ್ನು ಹುರ್ಕೊಳ್ಳಿಕ್ಕೆ, ಬೇಜಾರಾಗಬೇಡಿ. ತಾಳ್ಮೆ ಇದ್ದರೆ ಅಲ್ವಾ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಜೀವನದಲ್ಲಿ ಅಷ್ಟೇ, ತಾಳ್ಮೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಮನುಷ್ಯಗೆ ತಾಳ್ಮೆ ಇದ್ದರೆ ಯಾವ ಕೆಲಸವನ್ನು ಕೂಡ ಬೇಕಾದರೂ ಅವನು ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ ಸಾಧಿಸ್ತಾನೆ. ಮುಖ್ಯವಾಗಿ ತಾಳ್ಮೆ ಅನ್ನೋದು ಇರಬೇಕಾಗತ್ತೆ. ನೋಡಿರಿ, ಅವಲಕ್ಕಿಯನ್ನು ನಾನು ಹುರಿದ್ಬಿಟ್ಟು ತೆಗೆದಿದ್ದೀನಿ. ಈಗ ಅದೇ ಪಾತ್ರೆಗೆ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡ್ಬಿಟ್ಟು ಹೇಳಿದ್ನಲ್ಲ, ಅದಕ್ಕಾದ ನಂತರ ಏನು ಮಾಡಬೇಕು, ಬೆಳ್ಳುಳ್ಳಿ, ಅದು ಸ್ಕಿಪ್ ಆಗಿದೆ ವಿಡಿಯೋ, ದಯವಿಟ್ಟು ಕ್ಷಮಿಸಿ. ಅದಕ್ಕೆ ಪುಟಾಣಿ, ಶೇಂಗಾ, ಬೆಳ್ಳುಳ್ಳಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಹೆಚ್ಚೋದ್ರಿಂದ ನಾವು ಒಣ ಖಾರ ಕೂಡ ಕೆಂಪು ಖಾರ ಕೂಡ ಹಾಕ್ಕೋಬೋದು. ಬಟ್ ಈ ರೀತಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ
ಟೇಸ್ಟ್ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ. ನೋಡಿ, ಪುಟಾಣಿ, ಶೇಂಗಾ, ಬೆಳ್ಳುಳ್ಳಿ, ಕರಿಬೇವು, ಅರಿಶಿನ ಪುಡಿ ಮತ್ತು ಹಸಿಮೆಣ್ಸಿಕಾಯಿ ಎಲ್ಲದನ್ನು ಹಾಕಿ ಈ ರೀತಿ ಎಣ್ಣೆಯಲ್ಲಿ ಬಿಟ್ಬಿಟ್ಟು ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಆ ಅವಲಕ್ಕಿಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಕರುಮ್ ಅಂತೇಳಿ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ನಾವು ಎಷ್ಟು ದಿನ ಕೂಡ ಬೇಕಾದರೂ ನಾವು ಸ್ಟಾಕ್ ಮಾಡಿ ಇಟ್ಕೋಬೋದು. ನಾನು ಈಗ ಸದ್ಯಕ್ಕೆ ಸ್ವಲ್ಪ ಒಂದು 4 ಡೇಸ್ ಆಗೋಷ್ಟು ಮಾಡಿದ್ದೀನಿ ಅಷ್ಟೇ. ಆಮೇಲೆ ಎಲ್ಲಾದರೂ ಹೋಗ್ತಿರ್ತೀವಲ್ಲ, ಟ್ರಿಪ್ ಹೋಗ್ತಿರ್ತೀವಲ್ಲ, ಆ ಟೈಮಲ್ಲಿ ಕೂಡ ನಾವು ಈ ರೀತಿ ಮಾಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಚುರ್ಮುರಿ ಮಾಡ್ಕೊಂಡು ಹೋಗ್ತೀವಲ್ಲ, ಅದೇ ರೀತಿ ಇದನ್ನು ಕೂಡ ಮಾಡ್ಕೊಂಡು ಹೋಗ್ಬೋದು. ತುಂಬ ಟೇಸ್ಟ್ ಆಗುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ರೀತಿ ಅವಲಕ್ಕಿ ರೆಡಿ ಆಯಿತು. ಕುಕ್ಕೂರು ಅಂತಕ್ಕಂಥ ಅವಲಕ್ಕಿ ನಿಮಗೂ ಇಷ್ಟ ಆದರೆ ನೀವು ಮಾಡ್ಕೊಂಡು ನೋಡಿ. ಬಾಯ್.